ವೆಹಿಕಲ್ ತಗೊಬಂದಿದ್ದೀನಿ. ಬಹಳ ದಿನದಿಂದ ಹೈಪ್ ಕೊಡ್ತಾ ಇದ್ದೆ ನಾನು ನಮ್ಮ ವಿಡಿಯೋಸ್ ನಲ್ಲಿ. ಇಡ್ಲಿ ಬಂಡಿ ಒಂದು ಟಿಪ್ಟೂರ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ಈ ಡಿಸೈನ್ ತಗೊಬಂದಿದ್ದೀನಿ. ಲತೀಶ್ ಸರ್ ಅಂತ ಹೇಳ್ಬಿಟ್ಟು ಟಿಪ್ಟೂರ್ ಅವರು ಸರ್ದು ಡಿಸೈನ್ ಇದೆಲ್ಲ. ಆಕ್ಚುಲಿ ಇದ್ರ ಮೆಂಟರ್ ಅವರೇ, ಇದ್ರ ಡಿಸೈನ್ ಬಿಹೈಂಡ್. ಇಡ್ಲಿ ಬಂಡಿ ಅಂತ ಅವ್ರದ್ದು ವೇರಿಯಸ್ ಇಡ್ಲೀಸ್ ಇದೆ. ರಾಗಿ ಇಡ್ಲಿ, ರವೆ ಇಡ್ಲಿ, ಮತ್ತೆ ಸುಬ್ಬೈಕಾಯಿ ಇಡ್ಲಿ ಅಂತ ಹೇಳ್ಬಿಟ್ಟು ಬಹಳ ನೇಮ್ ಇದೆ. ನೀವು ಈ ನೇಮ್ಸ್ ಗಳು ಬೇಕು ಅಂದ್ರೆ ಟಿಪ್ಟೂರ್ಗೆ ಹೋಗ್ಬೇಕಾಗತ್ತೆ, ಇಡ್ಲಿ ಬಂಡಿಗೆ ಹೋಗ್ಬೇಕಾಗತ್ತೆ. ನೀವು ಇದನ್ನ ಪ್ರತಿಯೊಂದು ಟೇಸ್ಟ್ ಮಾಡ್ಬೇಕು ಅಂದ್ರೆ ಬಹಳ ಜನ ಟಿಪ್ಟೂರ್ ಅವ್ರಿಗೆ ಗೊತ್ತು, ಬಹಳ ಫೇಮಸ್ ಇರೋ ಟಿಪ್ಟೂರ್ ನಲ್ಲಿ. ನಾವು ಒಂದ್ಸತಿ ಹೋಗ್ಬೇಕು ಅಂತ ಇವಾಗ ನೆಕ್ಸ್ಟ್ ಶೂಟ್ಗೋಸ್ಕರ ಅವ್ರು ಓಪನಿಂಗ್ ಮಾಡಿದಾಗ. ಸೊ ಫ್ರೆಂಡ್ಸ್, ನೀವು ಸಹ ತಪ್ಪದೆ ಮರಿದೆ ನೀವು ಇಡ್ಲಿ ಬಂಡಿ ಟಿಪ್ಟೂರ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಲತೀಶ್ ಸರ್ದು ಇದೆಲ್ಲ ಡಿಸೈನ್. ಸರ್ ಈ ತರ ಎಲ್ಲ ನೀವು ಒಂದು ಬಹಳ ಕನ್ಸ್ಕೊಂಡಿದ್ರಿ ಹಿಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಾ ಸರ್? ಸರ್ ನಮಸ್ತೆ, ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾವು ಒಂದು ಇಡ್ಲಿ ಬಂಡಿ ಅಂತ ಶುರು ಮಾಡಿದಾಗ ಒಂದು ಕನಸು ಇಟ್ಕೊಂಡೇ ಮಾಡಿದ್ವಿ. ಇದೇ ತರ ನಮ್ಮ ಗಾಡಿ ಬದಲಾಗಬೇಕು ಅಂತ ಹೇಳಿ ನಾನು ನನ್ನ ಧರ್ಮಪತ್ನಿ ಎಲ್ಲ ಸ್ಟಿಕ್ ಮಾಡ್ಕೊಂಡು 4 ಕಡೆ ಸುತ್ತಾಡ್ಕೊಂಡು ಕೇಳ್ಕೊಂಡು, ಯಾಕೆ ನಮ್ದೇ ಒಂದು ಬಜೆಟ್ ಇತ್ತು. ಆ ಬಜೆಟ್ಗೆ ಇದು ಬರ್ಬೇಕು ಅನ್ನೋದನ್ನ ನಾಲ್ಕು ನಮ್ಗೆಲ್ಲೂ ಅದನ್ನ ರೀಚ್ ಆಗಿಲ್ಲ. ಕೊನೆಗೆ ಯೂಟ್ಯೂಬ್ ಅಲ್ಲೇ ಸರ್ ನಾನು ನೋಡಿದ್ದು. ಆ ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡು ಫಸ್ಟ್ ಡೇ ಬಂದ್ವಿ. ಬಂದಾದ್ಮೇಲೆ ಸರ್ ನನ್ನ ಪ್ಲಾನ್ ಹಿಂಗಿದೆ ಸರ್, ನಂಗೆ ಈ ತರ ಬೇಕು ಅಂತ ಅವರು ನಮ್ಮ ಮುಖಾಂತರ ನಮ್ಮ ಸ್ವಾಗತ ಮಾಡ್ಕೊಂಡು ಆಯ್ತು ಸರ್ ಏನಿದೆ ಪ್ಲಾನ್ ಹೇಳಿ ಅಂತ ಹೇಳಿ ನಾವು ಕೊಟ್ವಿ. ಅದನ್ನ ಅವ್ರು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ, ಬೇಡ ಸರ್ ಅದು ಆಗಬೇಡ, ಈಗ ಮಾಡೋಣ ಅಂತ ಹೇಳಿ ನಾನೇನ್ ಅಂದ್ಕೊಂಡಿದ್ದ ಸರ್ ಅದಕ್ಕಿಂತನೂ 100% ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಕೊಡುವಾಗ ಕೊಟ್ಬಿಟ್ಟೆ, ಅಯ್ಯೋ ಎಲ್ಲಿ ಮಾಡ್ಕೊಡ್ತಾರಪ್ಪ ಏನೋ ಒಂದು ಡೌಟ್ ಇತ್ತು. ಸೊ ನಾನು 3 days ಇಲ್ಲೇ ಸ್ಟೇ ಆಗಿ ಇಲ್ಲ ನಾನು ಕೊಡ್ತೀನಿ, ನೀವು ಇರಿ ಸರ್, ನಿಮ್ಗೆ ಏನ್ ಬರ್ಬೇಕು ಮಾಡಿಸ್ತೀವಿ ಅಂತ ನಾನು ಏನ್ ಕೇಳ್ತಿದ್ನೋ ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಮಾಡಿಸ್ಕೊಟ್ಟ. ಸೊ ಹಂಗಾಗಿ ನಾನು ವೆರಿ ಥ್ಯಾಂಕ್ಸ್ ಸರ್ಗೆ. ಹೇಳ್ಬೇಕು ಅಂದ್ರೆ ತುಂಬಾ ಆಡ್ಲಿ, ತುಂಬಾ ಒಳ್ಳೆ ಸರ್ ಇವರು. ಯಾರೇನೇ ಹೇಳಿದ್ರು ನಂದೇ ನಡಿಬೇಕು ಅನ್ನಲ್ಲ. ಮತ್ತೆ ಕೆಲಸಗಾರರುಗಳಿಗೂ ಅಷ್ಟೇ, ಕಸ್ಟಮರ್ ಏನ್ ಕೇಳ್ತಾರೋ ಅದನ್ನ ನೀವು ಮಾಡಿ, ಅದು ಮಾಡಿ. ದುಡ್ಡು ಎಷ್ಟಾಗ್ಲಿ ನಾನು ಖರ್ಚು ಮಾಡ್ತೀನಿ, ನಾನು ಕೊಡ್ತೀನಿ, ಕಸ್ಟಮರ್ ನನಗೆ ಇಷ್ಟ ಆಗ್ಲಿ ಅಂತಾರೆ. ಅದು ಬಹಳ ಚೆನ್ನಾಗಿದೆ. ಅವರು ಫ್ರೆಂಡ್ಸ್ ದಯಮಾಡಿ ಅವ್ರ ಹತ್ರ ಬಂದು ಡಿಸ್ಕಸ್ ಮಾಡಿ. ನೀವೆಲ್ಲಾ ಕಡೆ ಸುತ್ತಾಡ್ಕೊಂಡ್ ಬನ್ನಿ. ಈ ಪ್ರೈಸ್ ಅಲ್ಲಿ ಇರ್ಬೋದು, ಈ ತರ ಆಗಿರ್ಬೋದು, ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಕೊಡಲ್ಲ. ಬಂದ್ ಮೀಟ್ ಆಗಿ ನಿಮ್ಗೆ ಎಲ್ಲದಕ್ಕೂ ಕೋಆಪರೇಟ್ ಮಾಡ್ತಾರೆ ಇವರು. ಅಷ್ಟೇ ಚೆನ್ನಾಗಿ ನನಗೆ ಕೊಡೋದಿನ ಹೆಂಗಿತ್ತು ಇವಾಗ ಅಷ್ಟು ಖುಷಿಯಿಂದ ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ ನನ್ನ ಕೆಲಸ ಹಂಗ್ ಬಂದಿದೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮಾಡಿದಂತ ಎಲ್ಲಾ ವರ್ಕರ್ಸ್ಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ನನ್ನ ಮಾತು ಅಂದ್ರೆ ನಾನು ಲಾಸ್ಟ್ ಹೇಳಿದ್ದೆ, ನಾನೊಂದು ಪ್ಯಾಕೇಜ್ ಅಮೌಂಟ್ ಮಾತಾಡಾದ್ಮೇಲೆ ನಾನು ಹೇಳಿದ್ದೆ ಸರ್ ಇಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಒಂದು 10,000 ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾನು ಖುಷಿಯಿಂದ ಸರ್ಗೆ 10,000 ಚೆಕ್ ಕೊಡ್ತಾ ಇದ್ದೀನಿ. ಸರ್ ನಾನು ಏನ್ ಪ್ಯಾಕೇಜ್ ಅಮೌಂಟ್ ಮಾತಾಡಿದ ಅದು ಎಕ್ಸ್ಟ್ರಾ ಬಿಟ್ಟು ಇದನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಕ್ಚುಲಿ ಇದನ್ನೇನಂದ್ರೆ ನಿಮ್ ಖುಷಿ ನೋಡಿದಾಗ ನಮ್ಗೆ ಅವಾಗ ನಮ್ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಕಸ್ಟಮರ್ಸ್ ಬಹಳ ಕನ್ಸು ಕಟ್ಕೊಂಡು ಏನೋ ಒಂದು ಫ್ಯೂಚರ್ ನಲ್ಲಿ ನಾವು ಮಾಡ್ಬೇಕು ಅಂತ ಮಾಡ್ತಾರೆ. ಅವ್ರು ಏನೋ ಒಂದು ಮಾಡ್ಬೇಕು ಅಂದಾಗ ಅವ್ರ ಕನ್ಸೇ ಕಂಟಿನ್ಯೂ ಮಾಡೋದು ಅದಲ್ಲ. ಆ ಕನ್ಸು ನಾವು ಆಲ್ಮೋಸ್ಟ್ 100% ಅಂತೂ ಬಂದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇನ್ನೂ ನಿಮ್ಗೆ ಇತ್ತು ಅಟ್ಲೀಸ್ಟ್ 90%, ಯಾಕಂದ್ರೆ ಯಾರು ಪರ್ಫೆಕ್ಟ್ ಇಲ್ಲ, 99% ಬಂದಿದ್ದೀರಿ ಅಂತ ಅದನ್ನ ಬಂದಿದ್ದಕ್ಕೆ ಖುಷಿ ಆಗಿದೆ. ಸೊ ಫ್ರೆಂಡ್ಸ್ ಬನ್ನಿ, ಇವತ್ತು ಇಡ್ಲಿ ಬಂಡಿ ಅಂತ ಅಲ್ಬಿಟ್ಟು ಅದೇನೇನಿತ್ತು ಅಂತ. ಫಸ್ಟ್ ಆಫ್ ಆಲ್ ಮೆನ್ಯೂ ಬೋರ್ಡ್ ಇದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಮೆನ್ಯೂ ಬೋರ್ಡ್. ಅವ್ರದಾದ ಒಂದು ಲೋಗೋ ಎಲ್ಲ ಮಾಡಿದ್ದಾರೆ. ಆ ಲೋಗೋನಲ್ಲಿ ಡಿಸೈನ್ಸ್ ಎಲ್ಲ ಅವರೇ ಖಂಡಿತವಾಗ್ಲೂ ಅದು ಪ್ಲಾನ್ ಮಾಡಿ ತಗೊಬಂದಿರೋದು. ಇದು ಟ್ರೈನ್ ಡಿಸೈನ್ ನಲ್ಲಿ ಫ್ರಂಟ್ ಲೋಗೋ ಬರುತ್ತೆ, ಲೈಟಿಂಗ್ ಬೋರ್ಡ್ ನಲ್ಲಿ ಸ್ಟಿಕ್ಕರಿಂಗ್ಸ್ ಎಲ್ಲ ಪ್ರತಿಯೊಂದು ಅವ್ರ ವೈಫ್ ಅವರು ಬಹಳನೇ ಇನ್ವಾಲ್ವ್ ಆಗಿ ಮಾಡಿರೋದು. ಇದು ಫ್ರಂಟ್ ನಿಮ್ಗೆ ಇದು ಮೂವಬಲ್ ರ್ಯಾಕ್ ಬರುತ್ತೆ. ಈ ಕಡೆಗೆ ಮೂವಬಲ್ ರ್ಯಾಕ್ ನಲ್ಲಿ ನಿಮ್ಗೆ ಬ್ಯಾಕ್ ಸೈಡ್ ಡೋರ್ ಕೊಟ್ಟಿದೀವಿ, ಲಾಕಿಂಗ್ಸ್ ಇದೆ. ಈ ಕಡೆಗೆ ಎಷ್ಟು ಬೇಕು ನೀವು ಮುಂದೆ ತಗೋಬಹುದು ಇದು. ಮತ್ತೆ 6 ಪಾಟ್ಸ್ ಕೊಟ್ಟಿದೀವಿ ಇದಕ್ಕೆ. ಮತ್ತೆ 3 ಬರ್ನರ್ಸ್ ಮಾಡಿದೀವಿ. ACP ಪ್ಯಾನಲಿಂಗ್ ಮಾಡಿದೀವಿ. ಎಕ್ಸಾಸ್ಟ್ ಫ್ಯಾನ್ ಇದೆ. ಮತ್ತೆ ಡ್ರಾಯರ್ಸ್ ಕೊಟ್ಟಿದೀವಿ ನಿಮ್ಗೆ. ಮತ್ತೆ ಲೈಟ್ಸ್ ಕೊಟ್ಟಿದೀವಿ. ಇದು ಲೈಟ್ಸ್ ಎಲ್ಲ ಕಂಪ್ಲೀಟ್ ನಮ್ ಡಿಸೈನಿಂಗ್ ಕಸ್ಟಮರ್ ಮಾಡಿರೋದು. ಇದರಲ್ಲಿ ನಿಮ್ಗೆ ಮೇನ್ ಆಗಿ ಲೈಟಿಂಗ್ ಬೋರ್ಡ್ಸ್ ನಲ್ಲಿ ಎಲ್ಲ ಕಂಪ್ಲೀಟ್
UPS ಬರುತ್ತೆ. ಅಂಡ್ ಇದು ಪಾಕೆಟ್ಸ್ ನೋಡಿದಾಗ ನಿಮ್ಗೆ ಸ್ಕ್ವೇರ್ ಪಾಕೆಟ್ಸ್ ಯಾವುದೇ ಡಿಸೈನ್ ಇದು. ಇದರ ಬಾಲ್ಸ್ ಕೊಡ್ತೀವಿ, ಹಾರ್ಡ್ ಬಾಕ್ಸ್ ಅದು ಆಕ್ಚುಲಿ. ಅದಕ್ಕೂ ಸಹ ಬಾಲ್ಸ್ ಕೊಟ್ಟಿದ್ದೀವಿ, ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ. 2 ಸಿಲಿಂಡರ್ಸ್ ಇಟ್ಕೊಳ್ಳಕ್ಕೆ ಔಟ್ಡೋರ್ ಇಂದ ನಿಮ್ಗೆ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಬೋದು. ಮತ್ತೆ ಚಕ್ಕರ್ ಶೀಟ್ ಎಲ್ಲ ಕೆಳಗಡೆ ಬಹಳನೇ ಚೆನ್ನಾಗಿ ಕೊಟ್ಟಿದ್ದೀವಿ. ಇದಕ್ಕೋಸ್ಕರ ನೀವು ಮೈಸೂರಿಗೆ ಬರ್ಬೇಕಾಗುತ್ತೆ. ಬಂದಾಗ ಇದಕ್ಕೆ ಕಂಪ್ಲೀಟ್ ನಿಮ್ ಡಿಸೈನಿಂಗ್ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ತೀವಿ. ಟೂ 200 ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಇದೆಲ್ಲ ಡಿಸೈನ್ ಕಸ್ಟಮರ್ಸ್ ಅವರೇ ಪ್ಲಾನ್ ಆಕ್ಚುಲಿ ಮಾಡಿಕೊಟ್ಟಿರೋದು ಇದಕ್ಕೆ. ಸೊ ತುಂಬಾನೇ ಖುಷಿ ಆಗುತ್ತೆ ಅವ್ರು ಇನ್ವಾಲ್ವ್ ಆಗಿರೋದನ್ನ ನೋಡಿ. ಸೊ ಫ್ರೆಂಡ್ಸ್, ನೀವು ಈ ತರದ್ ಯಾವ್ದಾದ್ರು ಡಿಸೈನ್ಸ್ ಇದ್ರೆ ಖಂಡಿತವಾಗ್ಲೂ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ. ನಿಮ್ಗೆ ನಂಬರ್ಸ್ ನಾವು ಕೆಳಗಡೆ ಹಾಕಿದೀವಿ. ನಾವೇನಾದ್ರು ಫೋನ್ ಬಿಸಿ ಇದ್ದಾಗ ಅದಕ್ಕೆ ನೀವು ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಡ್ರಾಪ್ ಮಾಡಿ, ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.